SC ST ಅಭಿವೃದ್ಧಿಗೆ ಇವತ್ತು ಮೆಟ್ರಿಕ್ ಪೂರ್ವ ಹಾಸ್ಟೆಲ್, ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ಇವತ್ತು ಅವರ ಅಭಿವೃದ್ಧಿಗೆ ನನ್ನ ಸರ್ಕಾರ ಶ್ರಮಿಸ್ತಾ ಇದೆ. ಅದು ತಪ್ಪ ಸಭಾಧ್ಯಕ್ಷರೇ? ರೂರಲ್ ಕನೆಕ್ಟಿವಿಟಿಗೆ ಇವತ್ತು ಅಭಿವೃದ್ಧಿಗೆ ನನ್ನ ಸರ್ಕಾರ ತುಂಬಾ ಫಂಡ್ ಕೊಡ್ತಿದೆ. ಇವತ್ತು ಗೊತ್ತಿರ್ಬೇಕು ಸಭಾಧ್ಯಕ್ಷರೇ, ಲೈವ್ ಸ್ಟಾಕ್ ಹೆಲ್ತ್ ಅಲ್ಲಿ ಕರ್ನಾಟಕ ನಂಬರ್ 1. ಯಾಕೆಂದ್ರೆ 379.63 ಲಕ್ಷ ಕ್ಯಾಟಲ್ಸ್ಗೆ ನಾವು ವ್ಯಾಕ್ಸಿನೇಟ್ ಮಾಡಿ ಇವತ್ತು ಕರ್ನಾಟಕ ನಂಬರ್ 1 ಇದೀವಿ. ಇವತ್ತು ಹಾರ್ಟಿಕಲ್ಚರಲ್ ನಂಬರ್ 1 ನನ್ನ ಸರ್ಕಾರ, ನನ್ನ ಜಿಲ್ಲೆ ಚಿಕ್ಕಬಳ್ಳಾಪುರ ಸಭಾಧ್ಯಕ್ಷರೇ. ಸರ್ ಎಂ ವಿಶ್ವೇಶ್ವರಯ್ಯಗೆ ಜನ್ಮ ಕೊಟ್ಟ ಜಿಲ್ಲೆ ನಮ್ಮ ಸರ್ಕಾರ. ನಾನು ನಮ್ಮ ಸರ್ಕಾರ ಭಾಷೆಗೆ ಮೀರಿದ್ದು ಭಾವನೆಗಳು ಸಭಾಧ್ಯಕ್ಷರೇ. ಇವತ್ತು ನಮ್ಮ ಸರ್ಕಾರದಲ್ಲಿ ನನ್ನ ಜಿಲ್ಲೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಜಿಲ್ಲೆ, ಕಾಲಜ್ಞಾನಿ ಕೈವಾರ ತಾತಯ್ಯ ನಡೆದಾಡಿದ ಜಿಲ್ಲೆಗೆ ಇವತ್ತು ಸಾವಿರಾರು ಕೋಟಿ ಅನುದಾನವನ್ನ ನನ್ನ ಸರ್ಕಾರ ಕೊಟ್ಟಿದೆ. ನನ್ನ ಪಾಲಿನ ಶ್ರೀರಾಮಚಂದ್ರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಅಭಿವೃದ್ಧಿ ಕಾಸಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಆಗೋಗ್ತಿದೆ ಅಂತ ನನ್ನ ಸ್ನೇಹಿತರು ಬಹಳಷ್ಟು ಜನ ಹೇಳ್ತಿರ್ತಾರೆ. ಬಹಳಷ್ಟು ಜನಕ್ಕೆ ಗೊತ್ತಿರಬೇಕು, ಇವತ್ತು ನನ್ನ ಸರ್ಕಾರ ರಾಮನಗರ ಶಿಡ್ಲಘಟ್ಟಾಗೆ 400 ಕೋಟಿ ಕೊಟ್ಟಿದ್ದೀವಿ. ಕಾಸಿಲ್ದೇನೆ ಕೊಡಕ್ಕಾಗಲ್ಲ ಸಭಾಧ್ಯಕ್ಷರೇ. ಶುಗರ್ ಕೇನ್ ಪ್ರೊಡಕ್ಷನ್ ಅಲ್ಲಿ ಕರ್ನಾಟಕ 3ನೇ ಸ್ಥಾನ. ಶುಗರ್ ಕೇನ್ ರೈತರ ಪರವಾಗಿ ನಮ್ಮ ಸರ್ಕಾರ ನಿಲ್ತು, ಅವ್ರ ಪರವಾಗಿ ನಾವಿದೀವಿ ಅಂತ ಧೈರ್ಯ ತುಂಬಿದ್ವಿ. ಇವತ್ತು ಇಷ್ಟೇ ಅಲ್ಲ, ಬಹಳಷ್ಟು ಯೋಜನೆಗಳಲ್ಲಿ ನಾವಿದೀವಿ. 9,000 ಬೋರ್ವೆಲ್ಗಳು ನಮ್ಮ ಸರ್ಕಾರದಲ್ಲಿ ಬಡವರಿಗೋಸ್ಕರ, ವಿಶೇಷವಾಗಿ SC STಗೋಸ್ಕರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ನಮ್ಮ ಸ್ಫೂರ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಆದರ್ಶ. 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂಡು 1946 ಡಿಸೆಂಬರ್ 9 ಇಂದ 1949 ನವೆಂಬರ್ 26 ವರೆಗೂ ಈ ಡ್ಯೂರೇಷನ್ ಅಲ್ಲಿ ಸಂವಿಧಾನ ಬರೆಯುವಾಗ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಅವತ್ತೊಂದು ಮಾತು ಹೇಳ್ತಾರೆ ಸಭಾಧ್ಯಕ್ಷರೇ, ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಆರ್ಟಿಕಲ್ 143, ಇವಾಗ ಅದು ಆರ್ಟಿಕಲ್ 163 ಆಗಿದೆ. ಆರ್ಟಿಕಲ್ 163 ಅಲ್ಲಿ ಗವರ್ನರ್ ರೋಲ್ ಬಗ್ಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಶುಡ್ ಏಡ್ ಅಂಡ್ ಅಡ್ವೈಸ್ ದ ಗವರ್ನರ್ ಅಂತ ಒಂದು ಸಾಲಿದೆ. ಆದ್ರೆ ಇವತ್ತು ಡ್ರಾಫ್ಟ್ ಅಲ್ಲಿ ಅದು 143 ಅಲ್ಲಿ ಇತ್ತು ಸಭಾಧ್ಯಕ್ಷರೇ. ಅವತ್ತು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ 7 ಜನ ಸದಸ್ಯರಿದ್ರು. ಅದ್ರಲ್ಲಿ ಪ್ರತಿಯೊಬ್ರು ಹೇಳ್ತಾರೆ, ಮುನ್ಷಿ ಅವರು ಹೇಳ್ತಾರೆ, ಗವರ್ನರ್ ಅವರು ಸೆಂಟರ್ನ ಏಜೆಂಟ್ ಆಗಿರಬಾರ್ದು ಅಂತ. ಆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಡಿಸ್ಕಸ್ ಆಗಿದ್ದು ಸಭಾಧ್ಯಕ್ಷರೇ. 3 ಡ್ರಾಫ್ಟ್ ಮೀಟಿಂಗ್ ಆಗುತ್ತೆ. ಆದ್ರೆ ನೋವಿನ ಸಂಗತಿ ಏನು ಅಂದ್ರೆ, ಇಷ್ಟೆಲ್ಲ ಜನಪರ ಯೋಜನೆಗಳನ್ನ ನನ್ನ ರಾಜ್ಯಪಾಲದ ರಾಜ ಅಂತ ನಾನು ಭಾವಿಸಿದ್ದೀನಿ. ಚಿಕ್ಕ ವಯಸ್ಸಿಂದ ರಾಜ್ಯಪಾಲರ ಹುದ್ದೆಯನ್ನು ಗೌರವಿಸಿದ್ದೀನಿ, ಇವತ್ತು ಗೌರವಿಸ್ತೀನಿ. ಆದ್ರೆ ಇಷ್ಟೆಲ್ಲ ಫ್ಯಾಕ್ಟ್ಸ್ ನ ರಾಜ್ಯದ ಜನತೆಗೆ ನನ್ನ ರಾಜ್ಯಪಾಲರು ಹೇಳಲಿಲ್ವೇ ಅನ್ನೋದೇ ಬೇಸರದ ಸಂಗತಿ. ಇವತ್ತು ಅವರಿಗೆ ವಂದನೆಗಳನ್ನ ಮತ್ತಷ್ಟು ಮಗದಷ್ಟು ಕೊಡೋದಕ್ಕಿಂತ ಮುಂಚೆ ಇವತ್ತು ಪೆನ್ಷನ್ ಸ್ಕೀಮ್ ಅಲ್ಲಿ, ಇವತ್ತು ಪೆನ್ಷನ್ ನ ಎಕ್ಸಿಬಿಷನ್ ಅಲ್ಲಿ ನಾವು ನಂಬರ್ 1 ಇದೀವಿ ಕರ್ನಾಟಕ. ಗ್ಯಾರಂಟಿಗಳು ಎಷ್ಟು ಸ್ಟೇಟ್ಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆಯೋ ನಮ್ಮ ಸ್ಟೇಟ್ ವಿ ಆರ್ ನಂಬರ್ 1 ಇದೀವಿ. ಇವತ್ತು ಟೆಕ್ನಾಲಜಿ, ಕನೆಕ್ಟಿವಿಟಿ, ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾರೆ, ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ, ಸೇಫೆಸ್ಟ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಇಷ್ಟರಲ್ಲಿ ಇದಕ್ಕೆ ಬೆಂಗಳೂರು ಪಾತ್ರವಾಗಿದೆ ಅಂದ್ರೆ ನಮ್ಮ ಸರ್ಕಾರದ ಒಂದು ಪಾತ್ರ ಬಹಳ ದೊಡ್ಡದು ಸಭಾಧ್ಯಕ್ಷರೇ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ, ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ತಂದ್ವಿ. ಇನ್ವೆಸ್ಟ್ಮೆಂಟ್, ಎಕ್ಸ್ಪೆಂಡಿಚರ್ ಅಲ್ಲ, ಇನ್ವೆಸ್ಟ್ಮೆಂಟ್ ಅಂತ ಭಾವಿಸಿ ಅದನ್ನ ಡೆವಲಪ್ಮೆಂಟ್ಗೆ ಬಳಸೋದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಎಜುಕೇಶನ್ ಸೆಕ್ಟರ್ ಅಲ್ಲಿ ರೆವಲ್ಯೂಷನ್ ತರ್ತಿದ್ದಾರೆ ನನ್ನ ಸಚಿವರು. ಇವತ್ತು ಹೋಮ್ ಡಿಪಾರ್ಟ್ಮೆಂಟ್ ಇವತ್ತು ಕಳೆದ ಸರ್ಕಾರಗಳಿಗೆ ಹೋಲಿಸಿದ್ರೆ ನಮ್ಮ ಸರ್ಕಾರದಲ್ಲಿ ಇವತ್ತು ಸೇಫೆಸ್ಟ್ ಎನ್ವಿರಾನ್ಮೆಂಟ್ ಇದೆ. ಪ್ರತಿ ಸರ್ಕಾರದಲ್ಲೂ ಚಿಕ್ಕ ಪುಟ್ಟ ಸಮಸ್ಯೆಗಳಾಗ್ತವೆ, ಆದ್ರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಬ್ಯಾಂಗ್ಳೂರ್ ಕರ್ನಾಟಕ ಸೇಫೆಸ್ಟ್ ಅನ್ನೋ ಸಂದೇಶ ನಾವು ಸಾರ್ತಾ ಇದ್ದೀವಿ. ಗ್ಯಾರಂಟಿಗಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನೆಲ್ಲ ನನ್ನ ಸ್ನೇಹಿತರಿಗೆ ಕಲ್ಯಾಣ ಕರ್ನಾಟಕದ ರೀಜನ್ಗೆ ಅಭಿವೃದ್ಧಿಗೋಸ್ಕರ 5,000 ಕೋಟಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನೋದು ನನಗೆ ಖುಷಿಯಾದ ವಿಚಾರ ಸಭಾಧ್ಯಕ್ಷರೇ. ಚೀಫ್ ಮಿನಿಸ್ಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ 8,000 ಕೋಟಿ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೆಲ್ಲ ದುಡ್ಡು ಖಾಲಿಯಾಗಿದ್ದಿದ್ರೆ ಇಷ್ಟೆಲ್ಲ ದುಡ್ಡು ಕೊಡೋ ಅವಶ್ಯಕತೆ ಸರ್ಕಾರದ ಹತ್ರ ಇರ್ತಿರ್ಲಿಲ್ಲ. ಇವತ್ತು ನಮ್ಮ ಸರ್ಕಾರ ಇವತ್ತೇನಿದೆ, ಇವತ್ತು ಬರೀ ಚೀಫ್ ಮಿನಿಸ್ಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ಗೆ 8,000 ಕೋಟಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್, ಬಡವರಿಗೆ ಆಶಾ ಕಿರಣ ಆಗಿದ್ದೀವಿ. ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವತ್ತು ನಾವು ಹಳ್ಳಿಗಳಲ್ಲಿ ಕೇಳ್ತಾ ಇರ್ತೀವಿ, ಪಾಪ ಕರೆಂಟ್ ಬಿಲ್ ಕಟ್ಟಕ್ಕೆ ಕಾಸಿರಲ್ಲ ಅಂತ ಬಡವ್ರನ್ನ ನಾವು ಟಿವಿಯಲ್ಲೋ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ. ಇವತ್ತು ಪ್ರತಿ ಮನೆಗೂ ಜ್ಯೋತಿ ಆಗಿದೆ ನಮ್ಮ ಸರ್ಕಾರ.
ಪ್ರತಿ ಗೃಹಲಕ್ಷ್ಮಿಯ ಮುಖದಲ್ಲಿ ಮಂದಹಾಸಕ್ಕೆ ಕಾರಣ ಆಗಿದೆ ನಮ್ಮ ಸರ್ಕಾರ. ಸ್ಟೇಟ್ ಇಷ್ಟರಲ್ಲಿ ಮಾತ್ರ ಅಲ್ಲ ಸಭಾಧ್ಯಕ್ಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.